ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ರಾಜಕೀಯ ಎಷ್ಟು ಪೊಲಿಟಿಕಲ್ ಆಗ್ಯದಪ್ಪ ಅಂತಂದ್ರೆ ಬಿಡಿಸೋ ಅವಶ್ಯಕತೆ ಇಲ್ಲ. ಇದು ನೋಡ್ರಿ, ಸಿದ್ದರಾಮಯ್ಯ ಮತ್ತು DK ಮಧ್ಯೆ ಫೈಟ್ ನಡೆದ. ಈಗೇನೋ ಹೈಕಮಾಂಡ್ ಅವ್ರನ್ನ ಸುಮ್ಮನಿರಪ್ಪ ಅನ್ನುವಷ್ಟು ಮಟ್ಟಿಗೆ ಈ ಒಂದು ಚುನಾವಣೆ ಮುಗಿಲಿ ಅನ್ನುವ ನೆಲೆಗಟ್ಟಿನಲ್ಲೇ ಮುಂದೆ ಮಾತಾಡೋಣ ಮಾಡೋಣ ಅನ್ನುವಂಥ ಮಾತೇನೋ ಹೇಳಿದ್ದಾರೆ. ಅದಕ್ಕೆ DK ಅವರು ಮೌನ ಆದಂಗೆ ಅಂತಾರೆ, DK ಶಿವಕುಮಾರ್ ಅವರು. ಯಾಕಂದ್ರೆ ಅವ್ರಿಗೆ ತುರ್ತ ಸಂಖ್ಯಾಬಲ ಇಲ್ಲ ಶಾಸಕರದ್ದು ಅನ್ನೋದು ಭಾಳಷ್ಟು ಒಂದು ವಿಶ್ಲೇಷಣೆ. ಒಂದಿಷ್ಟು ನಡುವೇನೋ ಆಗಿದ್ದರು 40-45 ತನಕ ಉತ್ತರ ಕನ್ನಡದವರು ಅವರು ಇವರು ಅಂತ ಏನೋ ಒಂದಿಷ್ಟು ಲಿಸ್ಟ್ ಕೊಡ್ತಾರೆ. ಅವ್ರ ಹೆಸರು ಹೇಳಿದ್ರು ನಮಗೆ ಈಗ ಮತ್ತೆ ಕಷ್ಟದ ಕೆಲಸ. ಯಾಕಂದ್ರೆ ಯಾವಾಗ ಎಲ್ಲಿ ಜಿಗಿದು ಹೋಗ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಶಾಸಕರ ಮೇಲೆ ವಿಶ್ವಾಸವೂ ಇಲ್ಲ. ಆದರೂ ಇತ್ತೀಚೆಗೆ ಕೆಲವೊಂದಿಷ್ಟು ಅಲ್ಲಿ ವಿಡಿಯೋಗಳನ್ನ ಗಮನಿಸಿದಾಗ, ಒಂದಿಷ್ಟು ಸುದ್ದಿಗಳನ್ನ ನೋಡಿದಾಗ ಭಾಳಷ್ಟು ಕಡೆ DK ಅವರು ಮಾತ್ರ ಮೌನ ಕೊಡ್ತಿಲ್ಲ. ಅವರು ತಮ್ಮ ಸಂಖ್ಯಾಬಲ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ತಿಳ್ಕೊಂಡು ಅವರು BJP ಹಾರಿ ಹೋಗ್ತಾರೆ ತುರ್ತದಲ್ಲಿ ಅನ್ನುವಂಥದ್ದು ಕಷ್ಟ ಹೇಳೋದು. ಏನಿದ್ರು ಈಗ ಒಂದು ಡಿಸೈಡ್ ಮಾಡಿದಂಗೆ ಅನ್ನಿಸ್ತದೆ. ಅವರು ಪಕ್ಷದ ಇದ್ಕೊಂಡು ಹೋರಾಟ ಮಾಡೋದು ಇನ್ನು ಅನಿವಾರ್ಯ ಬಂದಾಗ ನೋಡೋಣ ಮುಂದೆ ಅನ್ನುವಂಥ ಮಾತದ. ಯಾಕಂದ್ರೆ ಅವ್ರಿಗೆ ಅನೇಕ ಅಲ್ಲಿ ಹರ್ಡಲ್ಸ್ ಅಂದ್ರೆ ಅಡೆತಡೆಗಳಿದ್ದಾವೆ BJPಗೆ ಹೋಗೋದು. ಮೊದಲೇ ಅಡೆತಡೆ ಅಂದ್ರೆ ನಮ್ಮ ಕುಮಾರಸ್ವಾಮಿಗಳು. ಯಾಕಂದರೆ ಈಗಾಗಲೇ ದೇವೇಗೌಡರು ಕುಮಾರಸ್ವಾಮಿಗಳು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಮತ್ತು BJPಗೂ ಕಡೋ ಕಷ್ಟ ಅದು. ಯಾಕಪ್ಪ ಅಂದರೆ ಯಾರನ್ನ ಹಿಡ್ಕೋಬೇಕು, DK ಶಿವಕುಮಾರ್ ಹಿಡ್ಕೋಬೇಕು, HD ಕುಮಾರಸ್ವಾಮಿಗಳು ಹಿಡ್ಕೋಬೇಕು. ಕುಮಾರಸ್ವಾಮಿಗಳಂತೆ ಸ್ಪಷ್ಟವಾಗಿ ತಮ್ಮ 18 ಅದು ಯಾರಾದ್ರೂ ಒಬ್ಬೊಬ್ಬರು ಚಿಕ್ಕ ಹೊರಟಿದ್ದಾರೆ. ಮತ್ತು ಬೇರೆ ಆ ಶಾಸಕರ ಜೊತೆಗೆ ಇವ್ರದ್ದು ಕುಡಿದ್ರೆ ಇವ್ರು 45 ಅಂದ್ರೆ ಆಗ್ಬೋದು. ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಮೋಸ್ಟ್ಲಿ ಭಾಳ ವಿರೋಧ ಮಾಡ್ತಾರೆ ಅವರ ದೇವೇಗೌಡರು. ಯಾಕಂದ್ರೆ ಅವ್ರ ಅಸ್ತಿತ್ವ ಹೋಗಿಬಿಡ್ತದ ಮೈಸೂರು ಏರಿಯಾದಲ್ಲೇ. ಈಗಾಗಲೇ ಅವ್ರಿಗೆ ವಿಶ್ವಾಸ ಇಲ್ಲ ಈ ಒಂದು BJP ಮೇಲೆ. ಅದಕ್ಕೆ ಈ ಸ್ಥಾನಿಕ ಚುನಾವಣೆಗಳಲ್ಲೇ ಅವರಿದ್ದಂಥವ್ರಿಗೆ ನಾವು ಸ್ವತಂತ್ರ ನಿಲ್ಲೋಣ ಅನ್ನುವಂಥ ಮಾತು ಮಾಡಿ ಒಂದಿಷ್ಟು ಧಮಕಿ ಕೊಟ್ಟರೆ ಕಾಣ್ತದೆ BJPಗೆ. ಯಾಕಂದ್ರೆ BJP ಒಂದಿಷ್ಟು ಒಲವು ತೋರಿಸ್ತಾ ಇತ್ತು DK ಶಿವಕುಮಾರ್ ಅವ್ರಿಗೆ. ಆ ದಿಶೆಯಲ್ಲಿ ಅದು ಧಮಕಿನೋ ಅದು ಪ್ರಾಮಾಣಿಕತೆಯೋ ಗೊತ್ತಿಲ್ಲ. ಬಟ್ ಅದು ಮಾಡಿದ ತಕ್ಷಣ ಅಲ್ಲೇ BJPಯಲ್ಲಿ ಒಂದು ಸ್ವಲ್ಪ ಲೈಟ್ ಆಫ್ ಆದ ಕಾಣ್ತದೆ. ಆದರೂ DK ಅವರು ಬಿಟ್ಟಿಲ್ಲ ಅನ್ನೋದು ಇತ್ತೀಚಿನ ಕೆಲವೊಂದಿಷ್ಟು ವಿಡಿಯೋಗಳು ನೋಡಿದಾಗ ಅನ್ನಿಸ್ತಾ ಇದೆ. ಉತ್ತರ ಕನ್ನಡದ ಅನೇಕ ಶಾಸಕರನ್ನು, ತಮ್ಮ ಸಮೀಪ ಸುತ್ತಮುತ್ತ ಶಾಸಕರನ್ನು ರಾಮನಗರಕ್ಕೆ ಕರೆಸ್ತಾ ಇದ್ದಾರೆ ಸುದ್ದಿ ಹೊಡಿತಾರೆ. ರಾಮನಗರದಲ್ಲಿ ಅಲ್ಲೆಲ್ಲೋ ಕತ್ತಲ ಬದುಕಿನಲ್ಲಿ ಅವರು ಕರೆಸಿ ಮಾತಾಡಿ ಗಟ್ಟಿ ಮಾಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಉತ್ತರ ಕರ್ನಾಟಕದೆಲ್ಲ ಜನ ಹೊಂದಾಣಿಕೆ ಆಗಿದ್ದಾರೆ. ಈಗ ನೋಡ್ರಿ, ವ್ಯಾಪಾರಕ್ಕೆ ಕುಳಿತು ಬಿಟ್ಟಿದ್ದಾರೆ ಶಾಸಕರು. ಪಾಪ ಅವ್ರಿಗೂ ತಪ್ಪು. ನಾವು ಕೋಟಿಗೆಲ್ಲ ದುಡ್ಡು ಹಾಕಿರ್ತಾರೆ, ಮತ್ತು ತಕ್ಕೋಬೇಕಲ್ಲ. ಹೆಂಗಾದ್ರೂ ಅದು ಈಗ ಬರ್ತದ್ರೆ ಯಾಕೆ ಬಾರಂತಾರೆ ಪಾಪ ಅವರ ಭಾಳ ಒಳ್ಳೆಯ ಜನ. ಹೀಗಾಗಿ ಈಗ ರೆಡಿ ಆಗಿದ್ದ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯರ ಪರ ಇದ್ದಂಥವ್ರು ಹೋಗಿ ಭೇಟಿಯಾಗಿ ಮನವೊಲಿಸಿ, ನಾವು ಅವ್ರಿಗೆ ಹೆಚ್ಚು ಕೊಡ್ತೀವಿ, ನೀವು ಇದನ್ನು ಕುಳ್ಕೊಳ್ತೀವಿ, ಅಧಿಕಾರ ಕೊಡ್ತೀವಿ, ಮತ್ತೆ ಕೊಡ್ತೀವಿ ಅಂತ ಏನೋ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿದ್ದಾರೆ ಅಂತ ಕಾಣ್ತದೆ. ಈಗ ಮತ್ತು ಅವರೆಲ್ಲ ಅಲ್ಲೇನೋ ಹೇಳಿದ ಪ್ರಕಾರ ನಡ್ಕೊಳ್ಳಿಲ್ಲ, ಏನೋ ನಡೀತಿದ್ರೆ ಇದು. ಯಾಕಂದ್ರೆ ಕತ್ತಲ ವ್ಯವಹಾರ. ಅವರು ಹೇಳ್ತಾರೆ, ಏನೊಂದು ಮಾತಾಡ್ತಾರೆ, ನಾಳೆ ಇಡೀದ ಹೋದ್ರು ಹಿಂಗೆ ಕೇಳಲಿಕ್ಕೆ ಬರೋದಿಲ್ಲ, ಏನಮ್ಮ ಹಿಂಗೆ ಅಂದಿದ್ರಿ ಅಂತೇಳಿ. ಮತ್ತು ಯಾವ ಬರೋದದು ಮತ್ತು ಸಂದರ್ಭ ಅಂತ ಬಂದಾಗ ಅವ್ರು ಮೂಗು ಹಿಡಿಯೋ ಸಂದರ್ಭ ಹಿಡ್ಕೊಂಡು ನಾವು ಬರೋದಿಲ್ಲಪ್ಪ ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವು ಟೇಬಲ್ ಕೆಳಗಿನ ಕತ್ತಲೆ ಬದುಕಿನ ಸಂಬಂಧಗಳು ಇವೆಲ್ಲ. ಹೀಗಾಗಿ ಶಾಸಕರಿಗೆ ಎಲ್ಲೆಲ್ಲದ ಬೇಡಿಕೆ ಈಗ ಕಾಂಗ್ರೆಸ್ನಲ್ಲೇ. ಮತ್ತು BJPಗರಂತೆ ಅವ್ರು ಅಧಿಕಾರದಲ್ಲಿಲ್ಲ ಅಂದ ತಕ್ಷಣ ಈಗೇನು ಅವ್ರು ಯಾರು ಕೇಳೋ ಪ್ರಸಂಗ ಇಲ್ಲ. ಇನ್ನೇನಪ್ಪ ಅಂದ್ರೆ ಈಗ ಸೆಂಟ್ರದಲ್ಲಿ ಗೌರ್ಮೆಂಟ್ ಹೋದ ಅವ್ರಿಗೆ ಒಂದಿಷ್ಟು ಏನೋ ಅನುಕೂಲ ಮಾಡಿ ಕೊಟ್ಟಿರ್ತಾರೆ. ಆ ಮತ್ತು ಬೇರೆ ಯಾಕಂದ್ರೆ ಇವತ್ತು ಎಲೆಕ್ಷನ್ ತುಟ್ಟಾಗ್ಯದ, ಬದುಕು ತುಟ್ಟಾಗ್ಯದ. ಅವ್ರು ಎಲೆಕ್ಷನ್ಗಾಗಿ ಏನೇನೋ ಮಾಡ್ತಾ ಇರ್ತಾರೆ, ಮತ್ತು ಯಾರ್ದು ದುಡ್ಡು ತೊಗೊಳ್ತಾರೆ. ಇವು ಏನು ತೊಗೊಂಡು ಹೊರಟ ಇಲೆಕ್ಷನ್ ಮಾಡಿ ಗೆಲ್ಲೋದು ಇರ್ತದೆ. ಹಾಗಾಗಿ ಇವತ್ತು ಬರುವ ಸುದ್ದಿಗಳು ನೋಡಿದರೆ DK ಶಿವಕುಮಾರ್ ಅವರು ತಮ್ಮ ಒಂದು ಶಾಸಕರ ದಂಡನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ದಾಳಿ ಮಾಡಬೇಕಾಗಿದೆ ಸಿದ್ದರಾಮಯ್ಯರ ಮೇಲೆ ಅಂತೇಳಿ. ಆ ನೆಲೆಯಲ್ಲಿ 40-45 ಜನ ಮತ್ತೆ ಕೂಡಿಸಿದಾರೆ ಸುದ್ದಿಗಳು ಬರ್ತಾಯಿದ್ದಾವೆ. ಇದರರ್ಥ ಅಟ್ಲೀಸ್ಟ್ ನಾಳೆ ಈಗೇನು ಅಂದಾರಂತ ಏನು ಸುದ್ದಿಗಳಿದ್ದಾವೆ, ಅದು ಎಷ್ಟು ಕರೆ ಎಷ್ಟು ಸುಳ್ಳು ಗೊತ್ತಿಲ್ಲ. ಅವರು ಪಾರ್ಟಿಗಳ ಮಧ್ಯೆ ಪಟ್ಟಾಗ ಮಾತಾಡ್ತಾ ಇರ್ತಾರೆ, ನಿಮ್ಮದು ನಾಳೆ ಮುಗಿಡಿ, ಚುನಾವಣೆ ಮುಗಿಡಿ, ಅದು ಮುಗಿಡಿ, ಆಮೇಲೆ ನೋಡೋಣ ಮಾಡೋಣ ಅಂತೇಳಿ. ಆದರೆ ಇವತ್ತು DK ಶಿವಕುಮಾರ್ಗೂ ಅವ್ರಿಗೆ ಹೆಚ್ಚು ನಮ್ಮ DK ಸುರೇಶ್ ಅವರಿಗೆ
ಅವ್ರ ಮೇಲೆ ವಿಶ್ವಾಸ ಇಲ್ಲ, ಇವ್ರು ಮುಂದೆ ಮಾಡ್ತಾರದ ಗ್ಯಾರಂಟಿ ಇಲ್ಲ ಅಂತೇಳಿ. ಮತ್ತು ಹಾಗಾದ್ರೆ 40 ಮಂದಿ ತೊಗೊಂಡು ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆ ಇದ್ದಾರೆ. ಅದು ಭಾಳ ಕಷ್ಟ ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕೆ ಇಡೀವರೆಗೆ ಅದು ಜೀವನ ಪರ್ಯಂತ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಹೊಂದಾಣಿಕೆ ಆಗೋದಿಲ್ಲ ಅಂತಲ್ಲ, ಅಲ್ಲಿ ಕುಮಾರಸ್ವಾಮಿ ಯಾವ ರೀತಿ ವರ್ಕ್ ಮಾಡ್ತಾರೆ ಗೊತ್ತಿಲ್ಲ. ಅವರು ಸೆಳೆದ ಕಡೆ ಬಂದರು ಅಥವಾ ಕಾಂಗ್ರೆಸ್ಸು ಸುಮ್ಮನೆ ಕೊಡುವಂಥದ್ದಲ್ಲ. ಯಾಕೆ ಸಿದ್ದರಾಮಯ್ಯರು ಅದನ್ನು ಎಕ್ಸ್ಪರ್ಟ್ ಹ್ಯಾಂಡ, ಅವ್ರ ಜೊತೆ ಸತೀಶ್ ಅವರು ಇದ್ದಾರೆ. ಸತೀಶ್ ಅವರು ಇಂಥ ರಾಜಕೀಯದಲ್ಲಿ ಅತ್ಯಂತ ಎತ್ತಿದ ಮಾಹಿರ್ ಅವರು. ಹೀಗಾಗಿ ಯಾರನ್ನು ಯಾರು ಮಾಡ್ಬೋದು, ಏನು ತೊಗೊಂಡು ಹೋಗ್ಬೋದು ಅನ್ನುವಂಥದ್ದು ದೊಡ್ಡ ಇವತ್ತು ಕಳವಳ ಇಲ್ಲೇ ಕಾಂಗ್ರೆಸ್ನಲ್ಲಿದೆ. ಸಿದ್ದರಾಮಯ್ಯ ಪರ ಇದ್ದಂಥವರು ಎಚ್ಚರಿಕೆಯಿಂದ ಆಟ ಆಡ್ತಾ ಇದ್ದಾರೆ, ಇವರು ಎಚ್ಚರಿಕೆಯಿಂದ ಆಡ್ತಾ ಇದ್ದಾರೆ. ಒಟ್ಟು ಅಧಿಕಾರ ಬಿಡುವಾಗಿಲ್ಲ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ, ಸಿದ್ದರಾಮಯ್ಯನು 2022 ಇಳಿಸುವ ಹಾಗಿಲ್ಲ. ಸ್ವತಃ ಅವರಲ್ಲೂ ಅದ, ಅವ್ರ ಬೆಂಬಲಿಗರಲ್ಲೂ ಅದ. ಎಲ್ಲ ಈ ಮಿನಿಸ್ಟರ್ಗಳಾಗಿರ್ಬೋದು, ಮತ್ತು ಒಂದು ಇವತ್ತು ಉಪಕೃತರಾಗಿದ್ದಾರಲ್ಲ ಅವ್ರಿಗೂ ಅದ ಇರಲಪ್ಪ 22 ತನಕ. 22 ನೋಡಿ ಅದು ಮತ್ತೆ ಸಮಯ ಬಂತಾಗಂತೇಳಿ. ಆದರೆ ಆ ಸಮಯ ಬಂದ ನಮಗೆ ಸಿಗ್ತದಿಲ್ಲ ಅಂತ ಭಯ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ, ಡಿ ಕೆ ಶಿವರಿಗೆ ಅಂದರೆ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚಾಗಿ ಸ್ವಲ್ಪ ಆಕ್ರಮಕವಾಗಿ ಇವರು ತಮ್ಮ ಶಾಸಕ ಸಂಖ್ಯಾಬಲ ಹೆಚ್ಚು ಮಾಡಿಕೊಂಡ. ಅಟ್ಲೀಸ್ಟ್ ಈಗಿಲ್ಲ, ಮುಂದಿನ ಚುನಾವಣೆ ಇಲ್ಲ ಆದರೂ ನಮ್ಮ ಜೊತೆಗೆ ಎಲ್ಲೋ ಇರ್ಬೋದು, ಅದು ಮತ್ತೇನೋ ಗೊತ್ತಿಲ್ಲ. ಆದರೆ ನಡೆದದ್ದೇನು ಸುಳ್ಳಲ್ಲ. ಅವ್ರ ಪೈಕಿ ಭೇಟಿಯಾಗಿ ಬರ್ತಾರೆ ಯಾವ ಶಾಸಕಿಗೆ, ಅವ್ರ ಪೈಕಿ ಭೇಟಿ ಆಗಿರ್ತಾರೆ. ಒಟ್ಟಲ್ಲೇ ಈ ತೆರೆ ಮರೆಯ ಹಿಂದೆ ಕಗ್ಗತ್ತಿನ ಒಂದು ರಾತ್ರಿಗಳಲ್ಲಿ ಇವೆಲ್ಲ ಅಲ್ಲೇ ರೆಸಾರ್ಟ್ಗಳಲ್ಲಿ ಅಲ್ಲ ಇಲ್ಲಿ ವ್ಯವಹಾರ ನಡೀತಾವೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ತಿದ್ದಾರೆ. ಕೆಲವೊಂದಿಷ್ಟು ವಿಡಿಯೋಗಳು ಸಿಕ್ಕಿದವು. ಆದ್ರೆ ಇಲ್ಲಿ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವು ಎಲ್ಲ ವಿಡಿಯೋಗಳು ಏನೋ ಇರ್ಬೋದು, ಕೆಲವು ಫೇಕ್ ಇರ್ಬೋದು, ಸತ್ಯ ಇರ್ಬೋದು, ಇಲ್ಲದೋಗಿರ್ಬೋದು. ಅದು ಏನೋ ಇದ್ದರೂ ಸಹಿತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರ ಮಧ್ಯದಲ್ಲೇ ಮಾತ್ರ ಈ ಕುರ್ಚಿ ಕಿತ್ತಾಟದ್ದು ಇನ್ನೂ ಬಗೆಹರಿದಿಲ್ಲ. ಮೇಲ್ ಮಾತಿನಲ್ಲೇ ಏನಂತಿಲ್ಲ, ನೀವು ಒಂದು ಔಪಚಾರಿಕವಾಗಿ ದೊಡ್ಡ ದೊಡ್ಡ ಮಾತಾಡುವಂಥದ್ದನ್ನ ಆಳಕ್ಕೆ ಕೇಳಿದಾಗ ಅಲ್ಲಿ ಅನ್ನುವಂಥದ್ದಿಲ್ಲ ಅಂತ. ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹಲವು ಸಲ ಇದ್ದರು, ಸಿದ್ದರಾಮಯ್ಯರಪ್ಪ ಅವ್ರು ನಮ್ಮ ವೇದ ವಾಕ್ಯ ಇದ್ದಂಗೆ, ನಮ್ಮ ನಾಯಕರು ಇದ್ದಂಗೆ ಏನೆಲ್ಲ ಮಾತಾಡಿದರು. ಅವ್ರ ಫ್ರೆಂಡ್ಸು ಹೋಗಿ ಭೇಟಿಯಾಗಿ ಹೋದರು, ಏನೇನು ಮಾಡಿದ್ರು. ಅವ್ರು ಯಶಸ್ಸು ಅಪಯಸ್ಸು ಅವ್ರಿಗೆ ಬಿಟ್ಟು ವಿಷಯ. ಮತ್ತು ಇವತ್ತು ಕೊನೆಗೆ ಅವ್ರು ತಿಳ್ಕೊಂಡಿದ್ದಾರೆ, ಇಲ್ಲಪ್ಪ ಇವತ್ತು ಏನಾದರೂ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಉಳಿದಿದ್ರೆ ಶಾಸಕರ ಬೆಂಬಲ. ಅಲ್ಲಿ ಹೋದ ತಕ್ಷಣ ನಿಮ್ಗೆ ಎಷ್ಟು ಮಂದಿ ಶಾಸಕರಿದ್ದಾರೆ ಅಂತ ಕೇಳಿದಾಗ ಅಂತ ಹೈಕಮಾಂಡದಲ್ಲ ಈಗಾಗಲೇ ಅವ್ರೆಲ್ಲ ಪವರ್ಫುಲ್ ಅದಾರಪ್ಪ, 89 ತಿರುವು ಹೇಳ್ತಾರೆ ಅಂತೇಳಿ ಅನ್ನುವಂಥ ಮಾತು ಕೇಳಿ ಬಂದಿದ್ದು. ಈ ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನದಲ್ಲಿ ಆಲೋಚನೆ, ಇವತ್ತು ಸೋಲ್ತಾರೋ ಗೆಲ್ತಾರೋ ಬೇರೆ ವಿಷಯ. ಬಟ್ ಇನ್ನು ನೆಕ್ಸ್ಟ್ 2028 ಮೋಸ್ಟ್ ಪ್ರಾಬಬ್ಲಿ ಕರ್ನಾಟಕದಲ್ಲೇ ಮತ್ತೆ ಕಾಂಗ್ರೆಸ್ ಬರುವ ಸಾಧ್ಯತೆಗಳು ಅದಾವ ಅಂತೇಳಿ ಭಾಳ ಜನ ಮಾತಾಡ್ಕೊಳ್ತಾರೆ. ಇದು ಕಾರಣ ಏನಪ್ಪ ಅಂತಂದ್ರೆ ಬಿ ಜೆ ಪಿ ಹೊಡೆದುಕೊಂಡಿದ್ದಾವೆ ಸಾಕಷ್ಟು. ವಿಜೇಂದ್ರ ಆಯ್ತು, ಅವ್ರ ವಿರೋಧಿಗಳಾಯ್ತು, ಯಡಿಯೂರಪ್ಪನ ವಿರೋಧಿಗಳು, ಯತ್ನಾಳ ಇವರೆಲ್ಲ ತಿಕ್ಕಾಟ ನೋಡಿದಾಗ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಹೇಳಿಕೊಳ್ಳೋ ನಾಯಕರಿಲ್ಲ. ಅದಕ್ಕಾಗಿ ಇದೆಲ್ಲ ಯೋಚನೆ ಮಾಡಿನ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಈ ಬಿ ಜೆ ಪಿ ಇದ್ದಿದ್ದು ಕುಮಾರಸ್ವಾಮಿಗಳಪ್ಪ ನಮ್ಮ ನಾಯಕನ್ನು ಬಿಂಬಿಸೋ ಪ್ರಯತ್ನ ಮಾಡಲಿಕ್ಕೆ ನೋಡು ಟೈಮ್ ಬಂದಾಗ ಏನಾಗ್ತದೆ ಅಂತ ಅನ್ನೋ ವಿಚಾರ ಅವ್ರಿಗೂ ಇರ್ಬೋದು. ಒಟ್ಟಾರೆಯಾಗಿ ಈಗಿನ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಎತ್ತರದ ಮಟ್ಟಕ್ಕೆ ಬಿ ಜೆ ಪಿಯಲ್ಲಿ ಇವತ್ತು ಗೆಲ್ಲಿಸು ತಾಕತ್ತಿರುವ ನಾಯಕರ ಸಂಖ್ಯೆ ಕಡಿಮೆ ಇರುವ ಯಡಿಯೂರಪ್ಪನವ್ರಿಗೆ ವಿರೋಧಿಗಳು ಇಲ್ಲಿ ಹೆಚ್ಚಾಗಿದ್ದಾರೆ. ಹೀಗಾಗಿ ಈಗ ಡಿ ಕೆ ಶಿ ಅವರು ಅಂತ ನಿರ್ಧಾರ ಮಾಡಿದಂಗೆ ಅಂತದ್ದು ಅಟ್ಲೀಸ್ಟ್ 2028 ನಾವು ಶಾಸಕರ ಬೆಂಬಲ ಹೆಚ್ಚು ಮಾಡ್ಕೋಬೇಕು. ಯಾಕಂದರೆ ಅದು ಬರೋದ್ರೊಳಗೆ ನಮ್ಮ ಎದುರಾಳಿಗಳು ಈ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಂಡು ನಾಳೆ ನಮ್ಮ ಕೈಯಲ್ಲಿದೆ ಬರುವಂಥ ಅಧಿಕಾರಗಳು ಇವರು ತಪ್ಪಿಸ್ಬೋದು ಅನ್ನುವಂಥ ಆತಂಕ ಡಿ ಕೆ ಶಿ ಅವರಿಗೆ, ಡಿ ಕೆ ಶಿ ಮತ್ತು ಡಿ ಕೆ ಶಿ ಅವರಿಗೆ. ಅದಕ್ಕಾಗಿ ಒಂದು ಆಕ್ರಮಕರ ಹೆಜ್ಜೆ ಇಡಲಿಕ್ಕಿದ್ದಾರೆ. ಈ ಹೆಜ್ಜೆ ಯಾವ ರೂಪ ಪಡಿಬೋದು ಗೊತ್ತಿಲ್ಲ. ಯಾಕಂದ್ರೆ ಇಬ್ಬರೂ ಇಲ್ಲಿ ಒಂದು ಮುಖ್ಯಮಂತ್ರಿ ಸೀಟಿನ ಆಸೆ ಇಟ್ಕೊಂಡು ಹೋರಾಟ ಮಾಡಲಿಕ್ಕಿದ್ದಾರೆ. ಇವರು ಡಿ ಕೆ ಶಿ ಅವ್ರು ಗೆಲ್ತಾರೋ ಸಿದ್ದರಾಮಯ್ಯ ಗೆಲ್ತಾರೋ ಗೊತ್ತಿಲ್ಲ. ಮತ್ತು ಸಿದ್ದರಾಮಯ್ಯ ಹಿಂದೆ ಒಂದು 2-3-4 ಜನ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ, ಇನ್ನೊಬ್ಬರು ನಮ್ಮ ಪರಮೇಶ್ವರ್ ಅವರು, ಮತ್ತು ಇನ್ನೊಬ್ಬ ಪ್ರಿಯಾಂಕನೂ ಹೇಳ್ತಾ ಇದ್ದಾರೆ ಇತ್ತೀಚೆಗೆ. ಪ್ರಿಯಾಂಕಾ ನಮ್ಮ ಖರ್ಗೆ ಅವರು, ಈ ಒಂದು 3-4 ಜನ ಇವತ್ತು ಮತ್ತಷ್ಟು ಗಟ್ಟಿಗೊಳ್ತಾ ಇದ್ದಾರೆ, ನಾವು ಕಾಂಪಿಟೇಷನ್ ಮಾಡ್ಬೇಕಂತೇಳಿ. ಹೀಗಿದ್ದಾಗ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾಳೆ ಪ್ರಿಯಾಂಕಾ ವೈರಿ ಆಗ್ಬೋದು, ಸತೀಶ್ ಅವರು ಆಗ್ಬೋದು, ಬೇಡ ಪರಮೇಶ್ವರಿಗೆ ಅವಕಾಶ ಸಿಗ್ಬೋದು, ಮತ್ತು ನಾವಿಲ್ಲಿ ಹೊರಗೆ ಉಳಿಯುವಂಥ ಪ್ರಸಂಗ ಬರ್ಬೋದು ಅನ್ನೋಂಥ ಆತಂಕ ಇದ್ದಿದ್ದರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಈಗಿನ ತಮ್ಮ ಸಂಖ್ಯಾಬಲವನ್ನು ಹೆಚ್ಚು ಮಾಡ್ಕೊತ ಹೊರಟಿದ್ದಾರೆ. ಅವ್ರನ್ನ ಒಂದೇಳಿ ಈಗ ಆಯಿತು ಭಾಳ ಉತ್ತಮ, ಆಗಲಿಲ್ಲಪ್ಪ ಅಂದರೂ ಅವ್ರ ದೋಸ್ತಿ ಇಟ್ಕೊಂಡು ಹೋಗಿ ಮುಂದಿನ ಸಲ ಟಿಕೆಟ್ ಅಂತ ಕೊಟ್ಟು ಗೆಲ್ಲಿಸ್ಕೊಂಡು ಬಂದ ತಾವು ಅದನ್ನು ಹಿಡ್ಕೋಬೇಕು. 100 ಎಷ್ಟು ಗೆಲ್ತಾರೆ ಆ ಸಂದರ್ಭದಲ್ಲಿ 2028 ಅಲ್ಲಿ ಮ್ಯಾಕ್ಸಿಮಮ್ ಜನ ನನ್ನ ಜೊತೆ ಬರಬೇಕು ಅನ್ನೋಂಥ ಪ್ಲ್ಯಾನೂ ಇರಬೇಕು. ಒಟ್ಟಾರೆಯಾಗಿ 2022 ನಾನು ಸೇಮ್ ಆಗಲಿ ಅನ್ನೋಂಥ ಒಂದು ಭರವಸೆ ಮುಡಿಸ್ಕೊಳ್ಳೋ ಸಲುವಾಗಿ ಇದೆಲ್ಲ ಮಾಡ್ತಿರ್ಬೇಕಂತ ಅನಿಸ್ತದೆ. ಏನೋ ಆಗಿರಿ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಬಟ್ ರಾಜಕೀಯ ಮಾತ್ರ
ಈ ಎಲ್ಲ ದುಡ್ಡಿನ ವ್ಯವಹಾರ ನಡೆಯೋದ್ರಿಂದಾಗಿ ನಾವು ಬಯಸುವ ನಮ್ಮ ಜನಸಾಮಾನ್ಯ ಬಯಸುವ ಎಲ್ಲರಿಗೂ ಉದ್ಯೋಗ ಮತ್ತು ಒಬ್ಬ ಕೃಷಿಕರಿಗೆ ರೈತನಿಗೆ ತಮ್ಮ ಕಾಳನ್ನು ಮಾರ್ಕೊಳ್ಳೋಕೆ ಗೋಡಾವಣೆಗಳು ಇಂಥವೆಲ್ಲ ಮತ್ತು ಪ್ರತಿ ಅಂದರೆ ಬಜೆಟ್ನಲ್ಲಿ ಒಂದು 20% ಶಿಕ್ಷಣಕ್ಕೆ ಇಡುವಂಥ ವಿಚಾರಗಳು ಅಷ್ಟಿಗೆ ಬರಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದಂಥ ಈ ನಾಯಕರ ನಾಳೆ ತಕ್ಕೋಬೇಕಂದ್ರೆ ಮತ್ತು ಮುಂದಿನ ಎಲೆಕ್ಷನ್ಗೆ. ಹೀಗಾಗಿ ಎಲೆಕ್ಷನ್ಗಳ ದುಡ್ಡಿಗಾಗಿ ದೇಶದ ಅಭಿವೃದ್ಧಿ ಹಿಂಬಡತಿ ಅಥವಾ ರಾಜ್ಯದ ಅಭಿವೃದ್ಧಿ ಹಿಂಬಡತಿ ನಾವು ಹೇಳ್ಬೋದು ಇಷ್ಟೇ, ಮತ್ತೇನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ ಮಾಡಿ. 16 ನ್ಯೂಸ್ ಅತಿ ಚಿತ್ರ ಸತ್ಯದ ಕೈಗೊಂಡು ವಂದನೆಗಳು.